ಕರ್ನಾಟಕ ಇತಿಹಾಸ ಕದಂಬರು. ಕರ್ನಾಟಕದ ಇತಿಹಾಸದಲ್ಲಿ ಶಾತವಾಹನರ ನಂತರ ಕೆಲಕಾಲ ಪಲ್ಲವರ ಅಧಿಕಾರ ನಡೆಯಿತು. ಮುಂದೆ ಸ್ವತಂತ್ರ ಆಧಿಪತ್ಯ ಸ್ಥಾಪಿಸಿದ ಕೀರ್ತಿ ಕದಂಬರಿಗೆ ಮತ್ತು ಗಂಗರಿಗೆ ಸಲ್ಲುತ್ತದೆ. ಬಂಧುಷೇಣನ ಮಗ ಮಯೂರವರ್ಮನೊಂದಿಗೆ ಕ್ರಿಸ್ತಶಕ 345ರಲ್ಲಿ ಕದಂಬರ ಆಳ್ವಿಕೆ ಆರಂಭವಾಯಿತು. ಇವನು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಪ್ರಸಿದ್ಧ ತಾಳಗುಂದ ಅಗ್ರಹಾರದ ಧಾರ್ಮಿಕ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸುತ್ತಿದ್ದ ಕೇಂದ್ರಗಳು. ಬ್ರಾಹ್ಮಣ ವಿದ್ಯಾರ್ಥಿಯಾಗಿದ್ದ ಈತನು ಪಲ್ಲವರ ರಾಜಧಾನಿಯಾದ ಕಂಚಿಯ ಘಟಿಕಾಸ್ಥಾನಕ್ಕೆ ತನ್ನ ಅಜ್ಜ ವೀರಶರ್ಮನೊಂದಿಗೆ ತೆರಳಿದ. ಅಲ್ಲಿ ಅವನಿಗೆ ಪಲ್ಲವರಿಂದ ಅವಮಾನವಾಯಿತು. ಒಂದು ಸಶಸ್ತ್ರ ಪಡೆಯನ್ನು ಸಜ್ಜುಗೊಳಿಸಿ ಶ್ರೀಶೈಲ ಪ್ರದೇಶದಿಂದ ಪಲ್ಲವರ ಆಶ್ರಿತ ರಾಜರನ್ನು ಸೋಲಿಸಿ ಕಪ್ಪು ಕಾಣಿಕೆ ಪಡೆದ. ಪಲ್ಲವ ಅರಸರು ಮಯೂರನ ಪ್ರಾಬಲ್ಯವನ್ನು ಕಂಡು ಯುದ್ಧಕ್ಕಿಂತ ಮೈತ್ರಿಯೇ ಲೇಸೆಂದು ಒಪ್ಪಂದಕ್ಕೆ ಸಮ್ಮತಿಸಿದರು. ಪಶ್ಚಿಮ ಕರಾವಳಿಯಿಂದ ಪ್ರೇಹಾರ ನದಿ ಪರಿಸರದ ಪ್ರದೇಶವನ್ನು ಅವನಿಗೆ ಬಿಟ್ಟುಕೊಟ್ಟರು. ಮಯೂರ ಶರ್ಮನು ಕ್ಷತ್ರಿಯ ದೀಕ್ಷೆ ಪಡೆದು ಮಯೂರವರ್ಮನೆನಿಸಿದ. ಬನವಾಸಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಕ್ರಿಸ್ತಶಕ ಸುಮಾರು 325ರಿಂದ 345ರವರೆಗೆ ರಾಜ್ಯವಾಳಿದ. ಚಿತ್ರದುರ್ಗ ಬಳಿಯ ಚಂದ್ರವಳ್ಳಿ ಶಾಸನ ಇವನು ಅಲ್ಲಿ ಕೆರೆಯನ್ನು ರಚಿಸಿದ ಉಲ್ಲೇಖವಿದೆ. ಇವರ ರಾಜಧಾನಿ ಬನವಾಸಿ. ಇವರ ರಾಜಲಾಂಛನ ಸಿಂಹ. ಮಯೂರವರ್ಮನ ನಂತರ ಆತನ ಮಗ ಕಂಗವರ್ಮ, ನಂತರ ಭಗೀರಥವರ್ಮ ಹಾಗೂ ರಘುವರ್ಮರು ರಾಜ್ಯವಾಳಿದರು. ಕಾಕುಸ್ಥವರ್ಮನು ಕದಂಬ ಅರಸರಲ್ಲಿ ಓರ್ವ ಶ್ರೇಷ್ಠ ಆಡಳಿತಗಾರನಾಗಿದ್ದನು. ಈತನ ಆಳ್ವಿಕೆ ಕ್ರಿಸ್ತಶಕ 405ರಿಂದ ಕ್ರಿಸ್ತಶಕ 430. ಈತನ ಆಳ್ವಿಕೆಯಲ್ಲಿ ಮತ್ತಷ್ಟು ರಾಜ್ಯ ವಿಸ್ತಾರಗೊಂಡಿತು. ಗುಪ್ತ, ವಾಕಾಟಕ, ಗಂಗ ವಂಶಗಳ ಜೊತೆ ಇವನು ರಕ್ತ ಸಂಬಂಧ ಬೆಳೆಸಿದ. ಮುಂದೆ ಈ ತಂಡದಲ್ಲಿ 2 ಶಾಖೆಗಳಾಗಿ ಒಂದು ಶಾಲೆ ಬನವಾಸಿಯಿಂದಲೂ ಇನ್ನೊಂದು ಶಾಖೆ ತ್ರಿಪರ್ವತದಿಂದಲೂ ಆಳತೊಡಗಿತು. ತ್ರಿಪರ್ವತ ಶಾಖೆಯ 2ನೆಯ ಕೃಷ್ಣವರ್ಮನು ಬನವಾಸಿಯನ್ನು ವಶಪಡಿಸಿಕೊಂಡನು. ಮುಂದೆ ಕೆಲವೇ ವರ್ಷಗಳಲ್ಲಿ ಕದಂಬರು ಅವರ ಮಾಂಡಳಿಕ ಅರಸ ಚಾಳುಕ್ಯ 1ನೆಯ ಪುಲಕೇಶಿಯ ಕೈಯಲ್ಲಿ ಸೋತು ರಾಜ್ಯ ಕಳೆದುಕೊಂಡರು. ಹೀಗಾಗಿ ಕದಂಬರ ರಾಜ್ಯವು ಚಾಲುಕ್ಯರ ರಾಜ್ಯವಾಯಿತು. ಕರ್ನಾಟಕದ ಮೊದಲ ರಾಜವಂಶ ಕದಂಬ. ಕದಂಬರ ಆಳ್ವಿಕೆ ಕ್ರಿಸ್ತಶಕ 540ರ ಸುಮಾರಿಗೆ ಕೊನೆಗೊಂಡಿತು. ಆಡಳಿತ. ಕದಂಬರು ಆಡಳಿತ ಪದ್ಧತಿಯನ್ನು ಶಾತವಾಹನರನ್ನು ಅನುಸರಿಸಿದರು. ಅದರಂತೆ ದಶಗ್ರಾಮ ಅಂದರೆ ಮುಂತಾದ ಆಡಳಿತ ಘಟಕಗಳು ಕಾಣಬರುತ್ತದೆ. ರಾಜಪುತ್ರರನ್ನು ತ್ರಿಪರ್ವತ, ಹಲಸಿ, ಉಚ್ಚಂಗಿ ಮುಂತಾದ ಸಾಮ್ರಾಜ್ಯದ ಪ್ರಾಂತಗಳ ಮಾಂಡಲಿಕರನ್ನಾಗಿ ನೇಮಿಸಿದರು. ರಾಜನೇ ಸಾಮ್ರಾಜ್ಯದ ಸಂಪೂರ್ಣ ಆಡಳಿತದ ಜವಾಬ್ದಾರಿಯನ್ನು ಹೊತ್ತಿದ್ದ. ಪ್ರಾಂತ್ಯಗಳ ನಂತರ ವಿಷಯ ಅಥವಾ ನಾಡು ಮುಖ್ಯ ಆಡಳಿತದ ವಿಭಾಗವಾಗಿತ್ತು. ಮನ್ನೆಯರು ಜಿಲ್ಲೆಗಳ ಆಡಳಿತವನ್ನು ನಿರ್ವಹಿಸುತ್ತಿದ್ದರು. ಹಳ್ಳಿಯು ಆಡಳಿತದ ವಿಭಾಗದಲ್ಲಿ ಕೊನೆಯದಾಗಿತ್ತು. ಗ್ರಾಮಿಕ ಅಥವಾ ಗ್ರಾಮ ಮುಖ್ಯಸ್ಥರು ಅದರ ಆಡಳಿತದ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದನು. ರಾಜ್ಯದ ಪ್ರಮುಖ ಆದಾಯದ ಮೂಲ ಭೂಕಂದಾಯವಾಗಿತ್ತು. ಬೀಳ್ಕೊಡೆ, ಪಣ್ಣಯ ಮುಂತಾದ ತೆರಿಗೆಗಳನ್ನು ತೆಗೆದುಕೊಳ್ಳುತ್ತಿದ್ದರು. ಬೀಳ್ಕೊಡೆ ಎಂದರೆ ಮಾರಾಟ ತೆರಿಗೆ, ಪಣ್ಣಯ ಎಂದರೆ ಸರಕುಗಳ ಮೇಲಿನ ಸುಂಕ. ವೃತ್ತಿ ಅಥವಾ ಕಸಬುಗಳ ಮೇಲೂ ತೆರಿಗೆ ಹೇರುತ್ತಿದ್ದರು. ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಲು ಚಂದ್ರವಳ್ಳಿ, ಗುಡ್ನಾಪುರ ಕೆರೆಗಳನ್ನು ನಿರ್ಮಿಸಿ ಹೆಚ್ಚು ಪ್ರೋತ್ಸಾಹವನ್ನು ನೀಡಿದರು. ಧರ್ಮ ಮತ್ತು ಸಂಸ್ಕೃತಿ.
ಕದಂಬ ಅರಸರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು. ವಿಷ್ಣುವಿನ ಆರಾಧಕರಾಗಿದ್ದು ಜೈನ ಬೌದ್ಧ ಧರ್ಮಗಳನ್ನು ಬೆಂಬಲಿಸಿದರು. ರವಿವರ್ಮನೆಂಬ ಅರಸನು ಬನವಾಸಿಯ ಬಳಿ ಗುಡ್ನಾಪುರವೆಂಬಲ್ಲಿ ಮನ್ಮಥ ದೇವಾಲಯವನ್ನು ಕಟ್ಟಿಸಿದನು. ಹಲಸಿಯ ಜೈನ ಬಸದಿಗೆ ಅವರು ಆಗಾಗ ದಾನ ನೀಡಿ ತಾಮ್ರ ಶಾಸನಗಳಿವೆ. ಹೈಗುಂದದಲ್ಲಿ ಬುದ್ಧ, ವಿಷ್ಣು ಮತ್ತು ಯಕ್ಷನ ಪ್ರತಿಮೆಗಳು ದೊರೆತಿವೆ. ಜಂಬಿಟ್ಟಿಗೆಯ ಬೆಟ್ಟದಲ್ಲಿ ಕೊರೆದ ಈ ತ್ರಿಕೂಟ ಗುಹಾಲಯವು ಶಿವ, ಸೂರ್ಯ ಮತ್ತು ಕಾರ್ತಿಕೇಯರ ಆರಾಧನೆಯ ಕೇಂದ್ರವಾಗಿತ್ತು. ವೈದಿಕ ಸಂಪ್ರದಾಯದ ಪ್ರಥಮ ಗುಹಾಲಯವಿದು. ದೇವಾಲಯಗಳು, ಅಗ್ರಹಾರಗಳು ರಕ್ಷಣಾ ಕೇಂದ್ರಗಳಾಗಿದ್ದವು. ತಾಳಗುಂದದ ಪ್ರಣವೇಶ್ವರ ಮಂದಿರದಲ್ಲಿ ವೇದ, ನ್ಯಾಯ, ವೇದಾಂತಗಳನ್ನು ಕಲಿಸುತ್ತಿದ್ದರು. ಪ್ರಾಕೃತ, ಸಂಸ್ಕೃತ, ಕನ್ನಡ ಭಾಷೆಗಳು ಬಳಕೆಯಲ್ಲಿದ್ದವು. ಅವರ ಶಾಸನಗಳು ಹೆಚ್ಚಿನವು ಸಂಸ್ಕೃತದಲ್ಲಿಯೇ ಇವೆ. ಇವರ ಹಲ್ಮಿಡಿ ಶಾಸನವು ಬೇಲೂರು ತಾಲೂಕು, ಹಾಸನ ಜಿಲ್ಲೆಯಲ್ಲಿದೆ. ಇದು ಕನ್ನಡದ ಪ್ರಥಮ ಶಾಸನ. ಇದರ ಕಾಲ ಕ್ರಿಸ್ತಶಕ ಸುಮಾರು 450. ಇವರ ಇನ್ನೂ 2 ಕನ್ನಡ ಶಾಸನಗಳು ದೊರೆತಿವೆ. ಆಡಳಿತದಲ್ಲಿ ಕನ್ನಡ ಬಳಸಲು ಇವರು ಪ್ರಪ್ರಥಮವಾಗಿ ಆರಂಭಿಸಿದರು. ಕದಂಬ ದೇವಾಲಯಗಳು ಸರಳ ರಚನೆಗಳು, ಗರ್ಭಗೃಹ ಹಾಗೂ ಮೊಗಸಾಲೆಗಳನ್ನು ಒಳಗೊಂಡಿದೆ. ಮೊದಲು ಗರ್ಭಗೃಹದ ಗೋಡೆಯನ್ನು ಶಿಲಾಖಂಡಗಳನ್ನು ಅಡ್ಡಲಾಗಿ ಜೋಡಿಸಿ ಮಾಡಲಾಗುತ್ತಿತ್ತು. ಗುಡ್ನಾಪುರದಲ್ಲಿ ಒಂದು ನಾಟ್ಯಶಾಲೆ ಇತ್ತೆಂದು ಶಾಸನದಿಂದ ತಿಳಿಯುತ್ತದೆ. ದೇವಾಲಯಗಳಲ್ಲಿ ಸಂಗೀತಗಾರರು, ನರ್ತಕಿಯರು ಇರುತ್ತಿದ್ದರು. ಕದಂಬರ ಶಿಲೆಗಳಲ್ಲಿ ಜಂಬೇಹಳ್ಳಿಯ ಮನೋಹರ ಭಂಗಿ, ದುರ್ಗಾ ವಿಗ್ರಹ ಹೆಚ್ಚು ಗಮನಾರ್ಹ. ಗೋಕರ್ಣದ ದ್ವಿಬಾಹು ಗಣೇಶ, ಹೈಗುಂದದ ವಿಷ್ಣು, ಯಕ್ಷ, ಬುದ್ಧ ಇವರ ಕಾಲದ ಇತರ ಪ್ರತಿಮೆಗಳು. ಹಿರೇಮಗಳೂರಿನ ವಿಚಿತ್ರ ಜಡೆಮುನಿಯ ಶಿಲ್ಪ ಕೂಡ ಇವರ ಕಾಲದ್ದು ಎಂದು ಹೇಳಲಾಗಿದೆ.